ನಾಯಕ, ಬಡವರ ಬಂಧುವಾಗಿ ಜನರ ಬಗ್ಗೆ ಅತಿಯಾದಂತ ಕಾಳಜಿಯನ್ನು ಹೊಂದಿದಂತ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮ ಜೊತೆ ಬಂದಾರ. ಒಂದು ಬೆಳಗ್ಗೆಯಿಂದ ಬಿಸಿಲಾಗ ಪ್ರಚಾರ ನಿಮಿತ್ತವಾಗಿ ಬಂದಾರು. ಇಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ರಚಾರ ಮಾಡಕ್ ಬಂದಾರ ಅನ್ನೋದು ಅಷ್ಟೇ ಅಲ್ಲ, ಅದು ಅವರು ಒಂದು ಬದ್ಧತೆ ತೋರಿಸುತ್ತೆ. ಆದ್ರೆ ಅದನ್ನು ಮೀರಿ ಹೇಳ್ಬೇಕಪ್ಪ ಅಂತಂದ್ರೆ ಡಾಕ್ಟರ್ ಯತೀಂದ್ರ ಅವ್ರು ಇವತ್ತು ಬರಕ್ ಬಹಳ ದೊಡ್ಡ ಕಾರಣ ಏನಪ್ಪಾ ಅಂತಂದ್ರೆ, ನಿಮ್ಗೆಲ್ಲರಿಗೂ ಗಮನಕ್ಕಿರ್ಲಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೇಟಿ ಅಜ್ಜಾರ್ ಹೊರತಲ್ಲ, ಮೇಟಿ ಅಜ್ಜಾರಿಗೆ ಸಿದ್ದರಾಮಯ್ಯ ಅವ್ರು ಹೊರತಲ್ಲ ಅನ್ನೋದಕ್ಕೆ ಇವತ್ತು ಇವ್ರು ಬಂದಿದ್ದ ಕಾರಣ ಅಂತ. ನಾವೇನ್ ಕಳ್ಕೊಂಡಿವಲ್ಲ, ನಮಗೆ ಎಷ್ಟು ದುಃಖ ಆಗೈತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಬಹಳ ಮುಖ್ಯವಾಗಿ ವಿಚಾರ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ನೋವು ಆಗೈತೆ ಅನ್ನೋದನ್ನ ನಾವು ಗಮನ ಹರಿಸಬೇಕಾಗ್ತದೆ. ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡು ಅವ್ರ ಕುಟುಂಬಕ್ಕೆ ಕೊಡಬೇಕು ಅನ್ನೋಂಥ ವಿಚಾರ ಮಾಡಿದವರು ಕೂಡ ಒಬ್ಬ ಕುಟುಂಬದ ಒಬ್ಬ ಹಿರಿಯಾಗಿ ಮಾಡ್ಯಾರ. ಅದನ್ನ ಮನಿತನದ ಹಿರಿಯಾಗಿ ಮಾಡ್ಕೊಂಡ್ರ ಅದನ್ನ ನಾನು ನನ್ನ ಮನೆಗೆ ಯಾರಿಗೆ ಕೊಡ್ಬೇಕಂತ ನಾವ್ ಹೆಂಗ್ ವಿಚಾರ ಮಾಡ್ತೀವಿ, ಹಂಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇಷ್ಟು ಕುಟುಂಬದವ್ರನ್ನ ಕುಂದಿಸ್ಕೊಂಡು ನಾ ಯಾರಿಗೆ ಹೇಳ್ತೀನಿ ಅವ್ರಿಗೆ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಅವ್ರು ಅವತ್ತು ಪ್ರಸ್ತಾಪ ಮಾಡಿದ್ರು. ಪಕ್ಷ ಒಂದ್ ಕಡೆ ಆದ್ರೆ ಕುಟುಂಬದ ಒಬ್ಬ ಹಿರಿಯ ಆದ ನಮಗ ಈ ಮನೆತನದ ಒಬ್ಬ ಹಿರಿಯ ಅಂತ ಕಳ್ಕೊಂಡಿದ್ವಿ. ಆದ್ರೆ ಆ ಹಿರಿಯತನವನ್ನ ತುಂಬುವಂತ ಕೆಲಸವನ್ನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ಯಾರ ಅನ್ನೋದು ನಾವೆಲ್ಲರೂ ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗ್ತದೆ. ಇದು ಇವತ್ತು ಯಾಕೆ ಬಂದಾರ ಯತೀಂದ್ರ ಸಾಹೇಬ್ರು ಅಂತಂದ್ರ, ಏನೋ ಒಂದು ಪಕ್ಷದ ಮಾಡಿ ಪ್ರಚಾರ ಮಾಡಿ ಹೊಂಟಿಲ್ಲ ಅವರು. ಇವತ್ತೇನೋ H1 ಮೇಟಿ ಅವ್ರನ್ನ ಕಳ್ಕೊಂಡಿವಿ, ಆ ಕಳ್ಕೊಂಡಂತ ದುಃಖವನ್ನಾಗ್ಲಿ ಆ ನೋವನ್ನಾಗ್ಲಿ ತುಂಬುವಂತ ಕೆಲಸ ಮಾಡ್ಬೇಕಾಗೈತಿ. ಅದನ್ನ ಎಲ್ಲ ಒಂದ್ ಕಡೆ ಬರೆಸ್ಬೇಕೀಗ. ಅದನ್ನ ಹೆಂಗ್ ಬರೆಸ್ಬೇಕಪ್ಪ ನಾವ್? ಹಂಗಾರ ಯಾರಿಗಾರ ಹೆಂಗ ಹೇಳಿ ಹೋದ್ರ ಆಗಂಗಿಲ್ಲ. ಅವ್ರಾಗೆ ಖುದ್ದಾಗಿ ಬರ್ಬೇಕಿಲ್ಲ. ಖುದ್ದಾಗಿ ಬಂದು ನಮಗ ಎಲ್ಲರಿಗೂ ಕೇಳ್ಕೊಂಡ್ರು. ಇವತ್ತು ನಿಮಗೂ ಸತ ಕೇಳಕ್ ಬಂದಾರೆ. ಏನಪ್ಪಾ ಅಂತಂದ್ರೆ ಆ ದುಃಖವನ್ನ ಬರ್ಸಾಕ್ ಶಕ್ತಿ ತುಂಬ್ರಿ ಅಂತ ಕೇಳಕ್ ಬಂದಾರ. ಹೆಂಗ್ ತುಂಬುದು ಈಗ? ಅದನ್ನ ಯಾವ ರೀತಿಯಾಗಿ ತುಂಬುದಪ್ಪ ಅಂತಂದ್ರೆ, H1 ಮೇಟಿ ಅವ್ರು ನೋಡುವುದು ಆಗತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅವ್ರ ಮಗ ಆದಂತ ಉಮೇಶ್ ಮೇಟಿ ಅವರಿಗೆ ನೀವೆಲ್ಲರೂ ಕೂಡಿ ಆಶೀರ್ವಾದ ಮಾಡಿ ಮತ ಹಾಕಿದ್ರಂದ್ರೆ ಸಾಕು, ಅದು ಅವ್ರಿಗೆ ಕೊಟ್ಟಂತ ಗೌರವ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ನಾಯಕ, ಬಡವರ ಬಂಧುವಾಗಿ ಜನರ ಬಗ್ಗೆ ಅತಿಯಾದಂತ ಕಾಳಜಿಯನ್ನು ಹೊಂದಿದಂತ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮ ಜೊತೆ ಬಂದಾರ. ಒಂದು ಬೆಳಗ್ಗೆಯಿಂದ ಬಿಸಿಲಾಗ ಪ್ರಚಾರ ನಿಮಿತ್ತವಾಗಿ ಬಂದಾರು. ಇಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ರಚಾರ ಮಾಡಕ್ ಬಂದಾರ ಅನ್ನೋದು ಅಷ್ಟೇ ಅಲ್ಲ, ಅದು ಅವರು ಒಂದು ಬದ್ಧತೆ ತೋರಿಸುತ್ತೆ. ಆದ್ರೆ ಅದನ್ನು ಮೀರಿ ಹೇಳ್ಬೇಕಪ್ಪ ಅಂತಂದ್ರೆ ಡಾಕ್ಟರ್ ಯತೀಂದ್ರ ಅವ್ರು ಇವತ್ತು ಬರಕ್ ಬಹಳ ದೊಡ್ಡ ಕಾರಣ ಏನಪ್ಪಾ ಅಂತಂದ್ರೆ, ನಿಮ್ಗೆಲ್ಲರಿಗೂ ಗಮನಕ್ಕಿರ್ಲಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೇಟಿ ಅಜ್ಜಾರ್ ಹೊರತಲ್ಲ, ಮೇಟಿ ಅಜ್ಜಾರಿಗೆ ಸಿದ್ದರಾಮಯ್ಯ ಅವ್ರು ಹೊರತಲ್ಲ ಅನ್ನೋದಕ್ಕೆ ಇವತ್ತು ಇವ್ರು ಬಂದಿದ್ದ ಕಾರಣ ಅಂತ. ನಾವೇನ್ ಕಳ್ಕೊಂಡಿವಲ್ಲ, ನಮಗೆ ಎಷ್ಟು ದುಃಖ ಆಗೈತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಬಹಳ ಮುಖ್ಯವಾಗಿ ವಿಚಾರ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ನೋವು ಆಗೈತೆ ಅನ್ನೋದನ್ನ ನಾವು ಗಮನ ಹರಿಸಬೇಕಾಗ್ತದೆ. ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡು ಅವ್ರ ಕುಟುಂಬಕ್ಕೆ ಕೊಡಬೇಕು ಅನ್ನೋಂಥ ವಿಚಾರ ಮಾಡಿದವರು ಕೂಡ ಒಬ್ಬ ಕುಟುಂಬದ ಒಬ್ಬ ಹಿರಿಯಾಗಿ ಮಾಡ್ಯಾರ. ಅದನ್ನ ಮನಿತನದ ಹಿರಿಯಾಗಿ ಮಾಡ್ಕೊಂಡ್ರ ಅದನ್ನ ನಾನು ನನ್ನ ಮನೆಗೆ ಯಾರಿಗೆ ಕೊಡ್ಬೇಕಂತ ನಾವ್ ಹೆಂಗ್ ವಿಚಾರ ಮಾಡ್ತೀವಿ, ಹಂಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇಷ್ಟು ಕುಟುಂಬದವ್ರನ್ನ ಕುಂದಿಸ್ಕೊಂಡು ನಾ ಯಾರಿಗೆ ಹೇಳ್ತೀನಿ ಅವ್ರಿಗೆ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಅವ್ರು ಅವತ್ತು ಪ್ರಸ್ತಾಪ ಮಾಡಿದ್ರು. ಪಕ್ಷ ಒಂದ್ ಕಡೆ ಆದ್ರೆ ಕುಟುಂಬದ ಒಬ್ಬ ಹಿರಿಯ ಆದ ನಮಗ ಈ ಮನೆತನದ ಒಬ್ಬ ಹಿರಿಯ ಅಂತ ಕಳ್ಕೊಂಡಿದ್ವಿ. ಆದ್ರೆ ಆ ಹಿರಿಯತನವನ್ನ ತುಂಬುವಂತ ಕೆಲಸವನ್ನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ಯಾರ ಅನ್ನೋದು ನಾವೆಲ್ಲರೂ ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗ್ತದೆ. ಇದು ಇವತ್ತು ಯಾಕೆ ಬಂದಾರ ಯತೀಂದ್ರ ಸಾಹೇಬ್ರು ಅಂತಂದ್ರ, ಏನೋ ಒಂದು ಪಕ್ಷದ ಮಾಡಿ ಪ್ರಚಾರ ಮಾಡಿ ಹೊಂಟಿಲ್ಲ ಅವರು. ಇವತ್ತೇನೋ H1 ಮೇಟಿ ಅವ್ರನ್ನ ಕಳ್ಕೊಂಡಿವಿ, ಆ ಕಳ್ಕೊಂಡಂತ ದುಃಖವನ್ನಾಗ್ಲಿ ಆ ನೋವನ್ನಾಗ್ಲಿ ತುಂಬುವಂತ ಕೆಲಸ ಮಾಡ್ಬೇಕಾಗೈತಿ. ಅದನ್ನ ಎಲ್ಲ ಒಂದ್ ಕಡೆ ಬರೆಸ್ಬೇಕೀಗ. ಅದನ್ನ ಹೆಂಗ್ ಬರೆಸ್ಬೇಕಪ್ಪ ನಾವ್? ಹಂಗಾರ ಯಾರಿಗಾರ ಹೆಂಗ ಹೇಳಿ ಹೋದ್ರ ಆಗಂಗಿಲ್ಲ. ಅವ್ರಾಗೆ ಖುದ್ದಾಗಿ ಬರ್ಬೇಕಿಲ್ಲ. ಖುದ್ದಾಗಿ ಬಂದು ನಮಗ ಎಲ್ಲರಿಗೂ ಕೇಳ್ಕೊಂಡ್ರು. ಇವತ್ತು ನಿಮಗೂ ಸತ ಕೇಳಕ್ ಬಂದಾರೆ. ಏನಪ್ಪಾ ಅಂತಂದ್ರೆ ಆ ದುಃಖವನ್ನ ಬರ್ಸಾಕ್ ಶಕ್ತಿ ತುಂಬ್ರಿ ಅಂತ ಕೇಳಕ್ ಬಂದಾರ. ಹೆಂಗ್ ತುಂಬುದು ಈಗ? ಅದನ್ನ ಯಾವ ರೀತಿಯಾಗಿ ತುಂಬುದಪ್ಪ ಅಂತಂದ್ರೆ, H1 ಮೇಟಿ ಅವ್ರನ್ನ ನೋಡುವುದು ಆಗತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅವ್ರ ಮಗ ಆದಂತ ಉಮೇಶ್ ಮೇಟಿ ಅವರಿಗೆ ನೀವೆಲ್ಲರೂ ಕೂಡಿ ಆಶೀರ್ವಾದ ಮಾಡಿ ಮತ ಹಾಕಿದ್ರಂದ್ರೆ ಸಾಕು, ಅದು ಅವ್ರಿಗೆ ಕೊಟ್ಟಂತ ಗೌರವ. ಮತ್ತು ಸಿದ್ದರಾಮಯ್ಯ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.